ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಅವ್ರಜ್ಜಿ ಏನು ಮ್ಯಾಚ್ ಗುರು, ಇದು ಸೀಸಾ ಮ್ಯಾಚ್. ಹಂಗ ಯಾರು ಗೆಲ್ತಾರೆ ಅಂತ ಕ್ಯೂರಿಯಾಸಿಟಿಲೇ ಕಳೆದೋಗ್ಬಿಡ್ತು. ಇವತ್ತು ಹೆವಿ ಡಿಲೇ ಆಗಿದೆ ಮ್ಯಾಚು. ನಾಳೆ ಹಾಕಿಸ್ಕೊತಾರೆ ಪಕ್ಕ ಮುಂಬೈ ಇಂಡಿಯನ್ಸ್ ಅವರು ಫೈನಾ, ಯಾಕಂದರೆ ಸ್ಲೋವರ್ ಓವರ್ ರೇಟ್ ಆಗಿರೋದ್ರಿಂದ. ಏನು ಗುರು ಇವತ್ತು ಯೋಚನೆ ಮಾಡಿ ಬೌಲಿಂಗ್ ಮಾಡಿದ್ದಾಯ್ತು. ಅವರು ಹಂಗೆ ಮಾಡಿದ್ರು, ಇವರು ಹಂಗೆ ಮಾಡಿ. ಯಾಕಂದರೆ ಲಾಸ್ಟ್ ಮೂಮೆಂಟಿಗೆ ಹಂಗೆ ಬಾಯಿಗೆ ಬರ್ಸ್ಕೊಂಡಿದ್ರು ಬೀಜಾನ ಎರಡು ಟೀಮ್ ಅವರು ಕೂಡ. ಸೊ ಏನಿತ್ತು ಗುರು ಮ್ಯಾಚ್ ಮಾತ್ರ. ಲಾಸ್ಟ್ 4 ಓವರು ಮಾತ್ರ ಮುಂಬೈ ಇಂಡಿಯನ್ಸ್ಗೆ ಕ್ರೆಡಿಟ್ ಕೊಟ್ಬಿಡ್ಬೇಕು ಗುರು. ಏನು ಬೌಲಿಂಗ್ ನಾವು ಮಾಡಿದ್ವು ಅಜ್ಜಿ, ನೆಕ್ಸ್ಟ್ ಲೆವೆಲ್ ಇಲ್ಲೇ ಇರೋಂಥ ಮ್ಯಾಚ್ನ ತೊಗೊಂಬಂದು ಕೂರಿಸಿದ್ದು ಮುಂಬೈ ಇಂಡಿಯನ್ಸು. ಇನ್ಫ್ಯಾಕ್ಟ್ ಅವ್ರ ಕೈಲೂ ಇರಲಿಲ್ಲ ಮ್ಯಾಚು. ಫಸ್ಟ್ 6 ವಿಕೆಟ್ ಟಕ ನಂಗೆ ಬಿದ್ದಾದ್ಮೇಲೆ ಅಲ್ಲಿ 7th ವಿಕೆಟ್ ಪಾರ್ಟ್ನರ್ಶಿಪ್ ಬಂತಲ್ಲ, ಸೊ ಅಲ್ಲೇ ನಮ್ಮ ಮ್ಯಾಚ್ಗೆ ಕಮ್ ಬ್ಯಾಕ್ ಮಾಡಿದ್ದು. ಇವರು ಇಲ್ಲ ಗೇಮಲ್ಲೇ ಸೀನಿಯರ್ ಇಲ್ಲ ಪಂಜಾಬ್ ಕಿಂಗ್ಸ್ ಅವರು. ಮತ್ತೆ ಗೇಮಿಗೆ ಬಂದರು, ಆಮೇಲೆ ಗೋತಾ ಹೊಡೆದ್ರು. ಏನಿತ್ತು ಗುರು ಇವತ್ತು ಮ್ಯಾಚು. ಸೊ ಮುಂಬೈ ಇಂಡಿಯನ್ಸ್ ಅವರು ಫಸ್ಟ್ ಬ್ಯಾಟಿಂಗ್ನ ಆಡ್ತಾರೆ. ಅಲ್ಲಿ ಇಶಾನ್ ಕಿಶಾನ್ ಜೊತೆಗೆ ರೋಹಿತ್ ಶರ್ಮಾ ಅವರಿಂದ 30+ ಕಾಂಟ್ರಿಬ್ಯೂಷನ್ ಬರುತ್ತೆ. ಇಶಾನ್ ಕಿಶಾನ್ ಬೇಗನೆ ಔಟ್ ಆಗ್ತಾರೆ. ಸೂರ್ಯ ಕುಮಾರ್ ಯಾದವ್ ಸ್ಕೈ ಹಾವಳಿ ಅಂತ ಇವತ್ತು ಜೋರಾಗೇನೆ ಇತ್ತು. ಸ್ಕೈ ಜೊತೆಗೆ ಸೇರ್ಕೊಂಡಿದ್ದು ತಿಲಕ್ ವರ್ಮಾ 30+ ರನ್ ಹೊಡಿತಿದ್ದಂಗೆ ಸೂರ್ಯ ಕುಮಾರ್ ಯಾದವ್ ಇವತ್ತು ಸೆಂಚುರಿನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಬಟ್ ಅನ್ಫಾರ್ಚುನೇಟ್ಲಿ ಸೆಂಚುರಿ ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವರೊಬ್ಬರ ಪರ್ಫಾರ್ಮೆನ್ಸ್ ಇಂದ 192 ಹೊಡೆದಿದ್ದು ಮುಂಬೈ ಇಂಡಿಯನ್ಸ್. ಜಾಸ್ತಿ ಬ್ರೀಫ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ, ಯಾರು ಏನೇನು ಆಡಿದ್ರು ಅಂತ. ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರು ಚಿಕ್ಕದೊಂದು ಕಾಂಟ್ರಿಬ್ಯೂಷನ್ ಬಂತು, ಟೀಮ್ ಡೇವಿಡ್ ಒಂದು ಚಿಕ್ಕದೊಂದು ಕಾಂಟ್ರಿಬ್ಯೂಷನ್ ಬಂತು. ಸೊ ಅವೆಲ್ಲ ಸೇರ್ಕೊಂಡು 192 ಹೊಡಿತು ಅಂತಂದರೆ ಇವತ್ತು ಪಟೇಲ್ರು ನಿಜವಾಗ್ಲೂ ಮೆಚ್ಕೋಬೇಕು ಗುರು. ಇವತ್ತು ಪಟೇಲ್ರು ಅಪರೂಪಕ್ಕೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಇಕ್ಕಿಸ್ಕೊಳ್ಳಿ. ಅದು ಡೆತ್ ಓವರು 20ನೇ ಓವರ್ ಬೌಲಿಂಗ್ ಮಾಡಿದ್ರು, ಆದರೂ ಇಕ್ಕಿಸ್ಕೊಳ್ಳಿಲ್ಲ. ನಾನು ಯಾವ ಮಗಳಲ್ಲಿ ಎದ್ದು ಬಂದವರು ಇವತ್ತು ಪಟೇಲ್ರು ದಿನ ಅದೇ ಮಗಳಲ್ಲಿ ಎದ್ದು ಬರೋಕೆ ಆಗೋದಿಲ್ವ ಅಂತ ಅನ್ಕೊಂತಿದ್ದೆ. ಪಟೇಲ್ರು ಇವತ್ತು 3 ವಿಕೆಟ್ ಬರ್ತಿದ್ದು, ಲಾಸ್ಟ್ ಓವರ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿ ಮಾಡಿದ್ದು, ಎಕನಾಮಿಕಲ್ ಆಗಿ ಬೌಲಿಂಗ್ನ ಮಾಡಿದ್ದು. ಸೊ ಪಟೇಲ್ರು ಬೌಲಿಂಗ್ನ ಮೆಚ್ಕೋಬೇಕು ಪಂಜಾಬ್ ಕಿಂಗ್ಸ್ ಕಡೆ. ರಬಾಡ ಹೊಡೆಸ್ಕೊಂಡ್ರು ಆಸ್ ಯೂಶುವಲ್ಲು. ರಬಾಡ ಮುಂಚೆ ಇದ್ದ ರಬಾಡಾಗೂ ಇವಾಗ ಇರೋಂಥ ರಬಾಡಾಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗೋಗ್ಬಿಟ್ಟಿದೆ. ಸೊ ಓಕೆ, ಇದನ್ನು ಚೇಸ್ ಮಾಡೋದಕ್ಕಿಂತ ಬರ್ತಾರೆ 192ನ ನಾಯಿಗೆ ಹೊಡೆದಂಗೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗಲ್ಲಿ. ಯಾಕಂದ್ರೆ ಸ್ಯಾಮ್ ಕರ್ನ್ ಓಪನಿಂಗ್ ಬಂದರು ಇವತ್ತು. ಸ್ಯಾಮ್ ಕರ್ನ್ ಓಪನಿಂಗ್ ಬಂದ್ರೆ ಪವರ್ ಅಟ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಬಂದವ್ರನ್ನೇ ಗನ್ ಕೇಸ್ ಆಗಿಬಿಡೋದು. ಅಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿತ್ತು, ಬಟ್ ಹಂಗೆ ಆಗಲಿಲ್ಲ. ಎಲ್ಲ 6 ಜನ ಟಕ ಟಾಪ್ ಆರ್ಡರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್. ಯಾವ ಒಬ್ಬರು ಕೂಡ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಅಂದ್ಕೊಂಡವ್ರು ಎಲ್ಲರೂ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿರೋದು ಗುರು. ಸಿಂಗಲ್ ಡಿಜಿಟ್ ಔಟ್ ಆದಮೇಲೆ ಟಾಪ್ 6 ಇಲ್ಲಿ ಬಾಟಮಲ್ಲಿ ನಿಂತ್ಕೊಂಡು ಲೋವರ್ ಮಿಡ್ಲ್ ಆರ್ಡರ್ನೇ ಸ್ಟ್ರಾಂಗು ಗುರು. ಆ ಶಶಾಂಕ್ ಸಿಂಗು ಮತ್ತು ಅಶ್ವತೋಷ್ ಇವರಿಬ್ಬರು ಮೇಯ್ನು. ಎಷ್ಟು ಮ್ಯಾಚ್ ಆಡಿದ್ದಾರೆ ಗುರು ಇವರಿಬ್ಬರು ಸೇರಿಕೊಂಡು? 3-4 ಮ್ಯಾಚ್ ಇವರಿಬ್ಬರೇ ಆಡಿದಾರಲ್ಲ. ಇವರಿಬ್ಬರೇ ಮ್ಯಾಚ್ನ ತೊಗೊಂಬಂದಿದ್ದಾರೆ. ಇವರಿಬ್ಬರೇ ವಿನ್ನಿಂಗ್ ಸ್ಟೇಜ್ವರೆಗೂ ತೊಗೊಂಬಂದು ಬಿಟ್ಟಿದ್ದಾರೆ. ಕೆಲವು ಮ್ಯಾಚ್ ಸೋತಿರ್ಬೋದು, ಬಟ್ ಆದರೂ ಇಬ್ಬರು ವಿನ್ನಿಂಗ್ ಸ್ಟೇಜ್ವರೆಗೂ ತೊಗೊಂಬಂದು ನಿಲ್ಸಿದ್ರಲ್ಲ ಮ್ಯಾಚ್ನ. ಇದಕ್ಕೆ ಕ್ರೆಡಿಟ್ ಕೊಡಬೇಕು. ಇವತ್ತು ಕೂಡ ನಿಂತ್ಕೊಂಡು ಶಶಾಂಕ್ ಸಿಂಗು ಜೊತೆಗೆ ಅಶ್ವತೋಷ್ ಎಲ್ಲೆಲ್ಲಿ ಇಟ್ಟಿದ್ದಾರೆ ಗುರು ಆ ಶಾಟ್ಗಳನ್ನೆಲ್ಲ. ಸೂರ್ಯ ಏನು ಗುರು ಹೊಡೆದಿದ್ದು ಇವತ್ತು. ಹೊಡೆದ್ರು ಶಾಟ್ಗಳನ್ನ ನೋಡಬೇಕಾಗಿತ್ತು ಹೆಂಗೆ ಹೊಡೆದ್ರು ಅಂತಂದರೆ ಬಿಹೈಂಡ್ ದ ವಿಕೆಟು, ಫ್ರಂಟ್ ಆಫ್ ದ ವಿಕೆಟು, ಲೆಗ್ ಸೈಡು, ಆಫ್ ಸೈಡು, ಎಲ್ಲ ಸೈಡು ಹಾಕೊಂಡು ತತ್ಕಾಕ್ಬಿಟ್ರಲ್ಲ ಗುರು. 7 6 ಹೊಡೆದಿರೋದು. ಅಂದರೆ ಸೂರ್ಯನ ಅಂಡರ್ ಎಸ್ಟಿಮೇಟ್ ಮಾಡಿದೆ ಅಂತ ಹೇಳೋದಕ್ಕೆ ಹೋಗ್ಬಿಡಿ. ಸೂರ್ಯನ ತತ್ಕಿದ್ರು, ಬಟ್ ಇವ್ರು ಹೊಡೆದಂಥ ಶಾಟ್ಗಳು ನೋಡಬೇಕಾಗಿತ್ತು. ಸಿಕ್ಕಾಪಟ್ಟೆ ಕ್ಲಾಸಿ ಆಗಿತ್ತು ಗುರು. ನೋಡೋಕ್ಕೆ ಒಂಥರ ಮಜವಾಗಿತ್ತು. ಹಿಂದೆಗಡೆ ಒಂದು ಶಾಟ್ನ ಹೊಡಿತಾರೆ, ಹಿಂದೆಗಡೆ ಒಂದು 6 ಹೋಗುತ್ತೆ. ಆ 6 ಅಂತೂ ಅಲ್ಟಿ ಆಗಿತ್ತು. ಆಕಾಶ್ ಮಾದವಾಳ್ಗಂತೂ ಇವತ್ತು ಚಚಾಕ್ಬಿಟ್ಟಿದ್ರು. ಬಟ್ ಆದರೂ ಲಾಸ್ಟ್ ಓವರ್ ಅವ್ರಿಗೆ ಕೊಟ್ಟು ನೋಡಿ ಹೋಪ್ಸ್ನ ಇಟ್ಕೊಂಡು ಮೆಚ್ಕೊಳ್ಳೇಬೇಕು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿನ. ಅಂದರೆ ಹಾರ್ದಿಕ್ ಪಾಂಡ್ಯ ಅವ್ರ ಕ್ಯಾಪ್ಟನ್ಸಿ ಜೊತೆಗೆ ಇವತ್ತು ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ನ ತೋರಿಸಿದ್ರು. ರೋಹಿತ್ ಶರ್ಮಾನು ಇನ್ವಾಲ್ವ್ಮೆಂಟ್ ತೋರಿಸಿದ್ರು, ಬುಮ್ರಾನು ಇನ್ವಾಲ್ವ್ಮೆಂಟ್ ತೋರಿಸಿದ್ರು. ಎಲ್ಲ ಇನ್ವಾಲ್ವ್ಮೆಂಟ್ ತೋರಿಸ್ಬಿಟ್ಟು ಇವತ್ತು ಹಂಗೆ ಡ್ರ್ಯಾಗ್ ಮಾಡಿದ್ರು ಗೇಮ್ನ. ಇವತ್ತು ಪಂಜಾಬ್ ಕಿಂಗ್ಸ್ ಕಡೆ ಟರ್ನ್ ಆಗ್ತಿದೆ ಮ್ಯಾಚು. ಸ್ವಲ್ಪ ನಿಲ್ಸೋಣ, ಸ್ವಲ್ಪ ಕಾಮ್ ಡೌನ್ ಮಾಡೋಣ. ಸೊ ಒಂದು ಸ್ವಲ್ಪ ನಿಲ್ಸಿದ್ರು ಗೇಮ್ನ. ನಿಲ್ಲಿಸಿ ಆಡ್ತಿದ್ರೆ ಪ್ರಾಬಬ್ಲಿ ಅವರಿಗೆ ಮೊಮೆಂಟಮ್ ಶಿಫ್ಟ್ ಆಗಿ ಹೋಗ್ಬಿಡ್ತು ಅಂತ ಕಾಣಿಸುತ್ತೆ. ಅಲ್ಲಿ 16ನೇ ಓವರ್ಗೂ ಗೇಮಲ್ಲಿದ್ರು ಗುರು. ಸಾಕತ್ ಗೇಮಲ್ಲಿದ್ರು. ಪಂಜಾಬ್ ಕಿಂಗ್ಸ್ ಆರಾಮಾಗಿ ಸಲೀಸಾಗಿ ಮ್ಯಾಚ್ನ ತೊಗೊಂಡು ಹೋಗ್ತಾ ಇದ್ರು. ಅಶ್ವತೋಷ್ ಅವರ ಪರ್ಫಾರ್ಮೆನ್ಸ್ ಇಂದ, ಶಶಾಂಕ್ ಸಿಂಗ್ ಅವ್ರದ್ದು ಮತ್ತು ಅಶ್ವತೋಷ್ ಅವರಿಬ್ಬರ ಪಾರ್ಟ್ನರ್ಶಿಪ್ಪಿಂದ ಆರಾಮಾಗಿ ಗೇಮ್ ತೆಲ್ಕೊಂಡು ಹೋಗ್ತಾ ಇತ್ತು. ಅಲ್ಲಿ ಬಿತ್ತು ನೋಡಿ ಬ್ರೇಕು. ಶಶಾಂಕ್ ಸಿಂಗ್ ಅವರ ವಿಕೆಟ್ ಬಿತ್ತು. ಅಲ್ಲಿಂದ ಸ್ಲೈಡು ಸ್ಟಾರ್ಟ್ ಆಗಿದ್ದು ಪಂಜಾಬ್ ಕಿಂಗ್ಸ್ದು. ಅಶ್ವತೋಷ್ ಕೂಡ ಔಟ್ ಆದರು. ಅಶ್ವತೋಷ್ ಇದ್ರು, ಬಟ್ ಆದರೂ ಕೂಡ ಅವರು ಔಟ್ ಆದ್ರಲ್ಲಿ ರನ್ಸೇ ಬರಲಿಲ್ಲ ಗುರು. 17ನೇ ಓವರ್, 18ನೇ ಓವರ್, 19ನೇ ಓವರ್, 20ನೇ ಓವರ್ ಬಿಟ್ಟಾಕಿ. ಅದನ್ನು ಆಗಿರೋದೇ ಒಂದು ಬಾಲ್ 2 ಬಾಲ್ ಆಗಿದೆ ಅಷ್ಟೇ. ಈ 3 ಓವರ್ ಏನಿದೆ 17, 18, 19 ರನ್ಸೇ ಬಂದಿಲ್ಲ. 19ನೇ ಓವರ್ ಬಂತು ರನ್ಸ್, ಹಾರ್ದಿಕ್ ಪಾಂಡ್ಯ ಅವ್ರ ಓವರು 11 ರನ್ ಬಂತು ಅಷ್ಟೇ. ಬಟ್ ಅದು ಆ ಸ್ಟೇಜ್ 19ನೇ ಓವರಲ್ಲಿ ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಅಂತ ಹೇಳಬೇಕು. ಅಲ್ಲಿ ರನ್ಸ್ ಕೊಟ್ಟಿಲ್ಲದೆ ಇರೋದು ಬುಮ್ರಾ ಅವರು 3 ವಿಕೆಟ್ ತೆಗೆದರೆ. ಜಿರಾಲ್ಡ್ ಕಾಟ್ಸೆ ಅವರು ಕೂಡ 3 ವಿಕೆಟ್ ತೆಗೆದರೆ. ಇಬ್ಬರಿಗೂ ಕೂಡ ಕ್ರೆಡಿಟ್ ಕೊಡಬೇಕು. ಯಾಕಂದರೆ 17ನೇ ಓವರು ಪ್ರೆಷರ್ ಬಿಲ್ಡ್ ಮಾಡಿಲ್ಲ ಅಂತಂದರೆ ಗಾನ್ ಕೇಸ್ ಆಗೋಗ್ಬಿಟ್ಟಿರೋದು ಮ್ಯಾಚು. 3 ರನ್ ಕೊಟ್ಟರು 17ನೇ ಓವರ್ ಜಸ್ಟ್ 2 ರನ್ ಬಂದಿದೆ ಜಿರಾಲ್ಡ್ ಕಾಟ್ಸೆ ಅವರ ಓವರ್. ಸಖತ್ ಓವರ್ ಮಾಡೋ 2 ಓವರ್ಲಿ 5 ರನ್ ಅಷ್ಟೇ ಗುರು. ಸೊ ಅಲ್ಲೇ ಪ್ರೆಷರ್ ಬಿಲ್ಡ್ ಆಯಿತು. ಅಲ್ಲೇನಾದರೂ ಸ್ವಲ್ಪ ರನ್ಸ್ನ ಸ್ಕೋರ್ ಮಾಡಿದ್ರು ಅಂದರೆ ಪ್ರೆಷರ್ ಬಿಲ್ಡ್ ಮಾಡ್ಕೊಂಡಂಗೆ ವಿನ್ನಿಂಗ್ ರನ್ಸು ಅಲ್ಲೇ ಬಂದುಬಿಟ್ಟಿರೋದು. ಇವಾಗ ಎಷ್ಟು ರನ್ನಿಂದ ಸೋತಿರೋದು?
ಏನು ಚಿಕ್ಕ ರನ್ ಚಿಕ್ಕ ಮಾರ್ಜಿನೇ ಸೋತಿರೋದು, ಏನಂತ ಹೆವಿ ಮಾರ್ಜಿನ್ ಏನು ಸೋತಿಲ್ಲ ಅಲ್ಲಿ. ಜಸ್ಟ್ ಅ ಮ್ಯಾಟರ್ ಆಫ್ 9 runs ಅಷ್ಟೇ. ಅಲ್ಲಿ ಲಾಸ್ಟ್ ವಿಕೆಟ್ ಬೇರೆ, ಇನ್ನೂ ಒಂದು ವಿಕೆಟ್ ಇದು. ಇಲ್ಲಿ ನೋಡಿ ಟಾಪ್ ಆರ್ಡರ್ನ ಸ್ವಲ್ಪ ಏನಾರು ರನ್ಸನ್ನು ಹೊಡೆದಿತ್ತು ಅಂದರೆ ಈ ಪಂಜಾಬ್ ಕಿಂಗ್ಸ್ ಅವ್ರದ್ದು ಟಾಪ್ 6 ಬ್ಯಾಟರ್ಗಳೆಲ್ಲ ಏನಿದ್ದಾರೆ, ಇನ್ಫ್ಯಾಕ್ಟ್ ಟಾಪ್ 4 ತಗೊಳ್ಳಿ, 4-5 ತಗೊಳ್ಳಿ, 6 ಏನು ಬರೋದು ಬೇಡ, ಅವರೇ ರನ್ಸ್ ಹೊಡೆದಿಲ್ಲ, ಅವರೇನಾದ್ರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟಿತ್ತು ಅಂದ್ರೂ ಕೂಡ ಇವತ್ತು ಆರಾಮಾಗಿ ಮ್ಯಾಚ್ನ ಗೆದ್ಬಿಟ್ರು ಪಂಜಾಬ್ ಕಿಂಗ್ಸ್ ಅವರು. ಅವರೆಲ್ಲರೂ ಫ್ಲಾಪ್ ಆಗಿದ್ದರಿಂದನೇ ಅವ್ರ ಹೆಸರುಗಳನ್ನ ತಗೊಂಡು ಹೋಗೋದೆಲ್ಲ ಏನು ಬೇಕಾಗಿಲ್ಲ, ಅಗತ್ಯತೆ ಇಲ್ಲ. ಅವ್ರ ಟಾಪ್ ಆರ್ಡರ್ ಕಂಪ್ಲೀಟ್ಲಿ ಕೊಲಾಪ್ಸ್ ಆಗಿದ್ದರಿಂದನೇ ಇವತ್ತು ಪಂಜಾಬ್ ಕಿಂಗ್ಸ್ ಸೋತಿರೋದು. ನಾವು ಇಲ್ಲಿ ಇವ್ರ ಮೇಲೆ ಬ್ಲೇಮ್ ಹಾಕೋಕ್ಕಾಗಿದ್ದು, ರಬಾಡ ಬಂದ್ಬಿಟ್ಟು ಹಂಗಾಡ್ಬೇಕಾಗಿತ್ತು, ಏನು ಗುರಲ್ಲಿ ತಗಡ್ತಾರಲ್ಲ ಹೋಗ್ಬಿಟ್ಟು ರನ್ಔಟ್ ಆಗ್ತಾರಲ್ಲ, ಅವರು ಇನ್ನೂ 5 ಬಾಲ್ ಇತ್ತು, ಹೊಡೆದಿರ್ಬೋದಾಗಿತ್ತು. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ 6 ಹೊಡೆದಿಲ್ವ, ಅಲ್ಲಿ ಬಂದ್ಬಿಟ್ಟು ಹೊಡಿಬೋದಾಗಿತ್ತು ಅಲ್ವಾ, ಏನೋ ಕೊಡಬೇಕಾಗಿತ್ತು, ಅಷ್ಟೊಂದು ರಿಸ್ಕ್ ತಗೊಳಂಥದ್ದು ಏನು, ಅಲ್ಲಿ ಲಾಸ್ಟ್ ವಿಕೆಟ್ ಬೇರೆ, ಅದು ಏನಕ್ಕೆ ರಿಸ್ಕ್ ಬೇಕಾಗಿತ್ತು ಅಂತ ಹೇಳ್ಬೋದು. ಬಟ್ ಆದ್ರೂ ಅವ್ರಿಗೆ ಇಲ್ಲ ಗುರು 2 ರನ್ ಇತ್ತು ಅಂತ ಕಾಣಿಸೋದಕ್ಕೋಸ್ಕರ ಓಡಕ್ಕೆ ಹೋಗ್ಬಿಟ್ಟು ರನ್ಔಟ್ ಆಗಿದ್ದು. ಬಟ್ ಅದೊಂಥರ ಅನ್ಫಾರ್ಚುನೇಟ್ ಅಂತ ಅನ್ಸುತ್ತೆ. ಏನು ಗುರು ಇದು ಈ ಟೈಮಲ್ಲಿ ಈ ಥರ ನಾವೇನೋ ಮ್ಯಾಚ್ ಬುಡಕ್ಕೆ ಬರುತ್ತೆ, ಮಜಾ ಬರುತ್ತೆ ಅಂತ ಅನ್ಕೊಂಡಿರೋ ರನ್ಔಟ್ ಆಗ್ಬಿಟ್ಟು ಮ್ಯಾಚ್ನ ಮುಗಿಸ್ಬಿಟ್ರಲ್ಲ ಗುರು, ಮಜಾ ಇಲ್ಲಾಗೆ ಅಂತ ಅನ್ಕೊಂಡಿರ್ತೀರ ಲಾಸ್ಟ್ ಓವರಲ್ಲಿ. ಬಟ್ ಆಕಾಶ್ ಮಾದ್ವಾಳ್ ಮೇಲೆ ಹೋಪ್ನ ಇಟ್ಕೊಂಡು ಕೊಟ್ರಲ್ಲ ಬೌಲಿಂಗು ಲಾಸ್ಟ್ ಓವರು, ಅದಕ್ಕೆ ಮೆಚ್ಕೊಳ್ಳೇಬೇಕು. ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿನ ಅವ್ರಿಗೂ ಅನುಭವಿಸ್ಬಿಟ್ಟಿದ್ದಾರೆ ಲಾಸ್ಟ್ ಓವರ್. ಅದಕ್ಕೆ ಈ ಸಲ 19ನೇ ಓವರ್ ಹಾಕಿದ್ರು ಅಂತ ಕಾಣಿಸಿದೆ. 19ನೇ ಓವರ್ನ ಮಾದ್ವಾಳ್ ಕೈಲಿ ಹಾಕ್ಸ್ತಿಲ್ಲ, ನಾನೇ ಮಾಡ್ತೀನಿ ಗುರು, 20ನೇ ಓವರ್ ಸೆಟ್ ಆಗಿಲ್ಲ, ಇಕ್ಸ್ಕೊಂಡ್ಬಿಡ್ತೀನಿ ಲಾಸ್ಟ್ ಮ್ಯಾಚಲ್ಲೆಲ್ಲ, ಸಾರಿದ ಮಾಡ್ತೀನಿ ಬಾ ಅಂತ ಮಾಡ್ರು 19ನೇ ಓವರು. ಬಟ್ ಸಖತ್ ಸ್ಪೆಲ್ಲ ಮಾಡ್ರು ಹಾರ್ದಿಕ್ ಪಾಂಡ್ಯ ಅವರು ಕೂಡ ಒಂದು ರೇಂಜಿಗೆ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ದಾರೆ. ಬುಮ್ರಾ ಜೊತೆಗೆ ಜೆರಾಲ್ಡ್ ಕಾಟ್ಸ್ ಇವರು ಇಬ್ಬರ ಮೇನ್ ಕಾಂಟ್ರಿಬ್ಯೂಷನ್ ಗುರು ಇವತ್ತಿನ ಮ್ಯಾಚ್ ಗೆಲ್ಲೋದಕ್ಕೆ. ಯಾಕಂದರೆ 3 ವಿಕೆಟ್ ಜೊತೆಗೆ ಎಕನಾಮಿಕಲ್ ಬೌಲಿಂಗ್ ಕೂಡ ಇಬ್ಬರು ಮಾಡಿದ್ದಾರೆ. ಮೇಯ್ನಾಗಿ ಡೆತ್ತಲ್ಲಿ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿ ಅದರಿಂದ ಪ್ರೆಷರ್ ಬಿಲ್ಡ್ ಆಗಿತ್ತು, ಅದರಿಂದನೇ ಔಟ್ ಆಗಿದ್ದು, ಅದರಿಂದನೇ ಎಲ್ಲ ಮ್ಯಾಚು ಮಠ ಹತ್ತಿದ್ದು. ಮುಖ್ಯವಾಗಿ ಅಲ್ಲಿ ಲಾಸ್ಟ್ ರನ್ಔಟ್ ಆಯ್ತಲ್ಲ, ಅದಂತೂ ಮರೆಯಂಗೇ ಇಲ್ಲ. ಯಾಕಂದರೆ ಇನ್ನೂ ಬಾಲ್ಗಳು ಮಿಕ್ಕಿದ್ರು, 4 ಬಾಲ್ ಮಿಕ್ಕಿತ್ತು. ಸೊ ಏನಾದ್ರು ಒಂದು ಆಗಿರ್ತಿತ್ತೇನೋ ಗೊತ್ತಿಲ್ಲ, ಯಾಕಂದರೆ 6 ಬೇರೆ ಹೊಡೆದ್ರು ರಬಾಡ ಅವ್ರು ಬಂದ್ಬಿಟ್ಟು, ಏನಾರು ಒಂದು ಆಗಿರ್ತಿತ್ತು. ನಮ್ಮ ಮಿರಾಕಲ್ ಏನಿಲ್ಲ ಅಲ್ಲಿ, 9 ಅಷ್ಟೇ ಬೇಕಾಗಿತ್ತು, ಅಲ್ಲಿ ಏನಾರು ಆಗಿರ್ತಿತ್ತೇನೋ ಗೊತ್ತಿಲ್ಲ. ಬಟ್ ಆದ್ರೂ ಇವತ್ತು ಮುಂಬೈ ಇಂಡಿಯನ್ಸ್ ನನ್ನ ಪ್ರಿಡಿಕ್ಷನ್ ಇವತ್ತಿದ್ದು ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಬಾಯಿಗೆ ಬರ್ಸ್ಬಿಟ್ಟಿರು ನನಗೂ, ಯಾಕಂದರೆ ಪ್ರಿಡಿಕ್ಷನ್ ಹೊಗೆ ಹಾಕಿಸ್ಕೊಂಡ್ಬಿಡುತ್ತೆ ಅಂತ. ಮುಂಬೈ ಇಂಡಿಯನ್ಸ್ ಅಲ್ಟಿಮೇಟ್ಲಿ ಚಿಕ್ಕ ಮಾರ್ಜಿನಲ್ಲಿ ಗೆದ್ದಿದ್ದಾರೆ. ಸೊ ನಿಮ್ಗೆ ಏನಿಸ್ತು ಇವತ್ತಿನ ಮ್ಯಾಚ್? ಅವ್ನು ಅಜ್ಜಿ ಕ್ರೇಜಿ ಕಮ್ಬ್ಯಾಕ್ ಅವ್ರು ಇವತ್ತು ಸೋತಿರ್ಬೋದು ಪಂಜಾಬ್ ಕಿಂಗ್ಸ್ ಅವರು. ಈ ಟಾಪ್ ಆರ್ಡರ್ ಡಬ್ಬಾ ಥರ ಆಡಿದ್ಮೇಲೂ ಕೂಡ ಈ ಥರ ಕ್ರೇಜಿ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಂದರೆ ಅಶುತೋಷ್ಗೆ ಮತ್ತು ಶಶಾಂಕ್ ಸಿಂಗಿಗೆ ಒಂದು ಸೆಲ್ಯೂಟ್ ಹೊಡಿಬೇಕು. ಯಾಕಂದರೆ ಅವರಿಬ್ಬರ ಪಾರ್ಟ್ನರ್ಶಿಪ್ಪಿಂದನೇ ಪಂಜಾಬ್ ಕಿಂಗ್ಸ್ ಒಂಥರ ಈ ಟೂರ್ನಮೆಂಟಲ್ಲಿ ಸ್ವಲ್ಪ ರೆಕಗ್ನೈಸ್ ಆಗಿರೋದು ಅಂತ. ಅಂದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಬಾ.